ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೂವಿ ಡಾಕ್ಟರ್. ನಾನಿವತ್ತು ಕಲ್ಕಿ 2898 AD ಈ ಸಿನಿಮಾದ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ಅಂದಾಗೆ ನಾನಿಲ್ಲಿ ಸಿನಿಮಾದ ಕುರಿತು ಯಾವುದೇ ರೀತಿಯಾದ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡಲ್ಲ. ಅದಕ್ಕೂ ಮೊದಲು ನಾವು ಏನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಓಕೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾ ಇದೇ ತಿಂಗಳ 27ನೇ ತಾರೀಕು ಎಲ್ಲ ಥಿಯೇಟರ್ಗಳಲ್ಲೂ ರಿಲೀಸ್ ಆಗ್ತಾ ಇದೆ ಹಾಗೂ ಏಕಕಾಲಕ್ಕೆ 5 ಭಾಷೆಗಳಲ್ಲಿ ಬರ್ತಾ ಇದೆ: ಕನ್ನಡ, ಹಿಂದಿ, ತಮಿಳ್, ತೆಲುಗು ಆ್ಯಂಡ್ ಮಲಯಾಳಂ. ಈ ಚಿತ್ರದಲ್ಲಿ ಪ್ರಭಾಸ್ ಜೊತೆಗೆ ದೀಪಿಕಾ ಪಡುಕೋಣೆ, ಅಮಿತಾಬ್ ಬಚ್ಚನ್, ದಿಶಾ ಪಠಾಣಿ, ಕಮಲ್ ಹಾಸನ್ ಹೀಗೆ ದೊಡ್ಡ ತಾರಾ ಬಳಗನೇ ಇದೆ. ಸ್ನೇಹಿತರೆ, ಸಿನಿಮಾ ಟೈಟಲ್ನ ಗಮನಿಸಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಚಿತ್ರ ಬಂದು ಕ್ರಿಸ್ತಶಕ 2898ರ ಕಾಲಘಟ್ಟದಲ್ಲಿ ನಡೆಯುವ ಕತೆ ಆಧಾರಿತ ಸಿನಿಮಾ ಅಂತ ಹೇಳಿ. ಅಂದ್ರೆ ಇವತ್ತಿನ ದಿನಕ್ಕೆ ಹೋಲಿಸಿದ್ರೆ ಮುಂದಿನ 800 ವರ್ಷದ ನಂತರದ ಕತೆ ಇದು. ಮೇಲ್ನೋಟಕ್ಕೆ ಇದು ಆಕ್ಷನ್, ಥ್ರಿಲ್ಲರ್ ಅಂಡ್ ಸೈಫೈ ಬೇಸ್ ಸ್ಟೋರಿ ತರ ಕಾಣಿಸ್ತಾ ಇದೆ. ನೀವೇ ಒಂದ್ಸಲ ಯೋಚಿಸಿ, ಪ್ರಸ್ತುತ ವಿದ್ಯಮಾನದಲ್ಲಿ ಪ್ರಚಲಿತದಲ್ಲಿರುವ AI ಕಾನ್ಸೆಪ್ಟ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೇ ನಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇನ್ನು 800 ವರ್ಷದ ನಂತರದ ಸ್ಟೋರಿ ನಾವು ಹಿಂದೆ ಮುಂದೆ ಏನೂ ಗೊತ್ತಿಲ್ಲದಂಗೆ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಡ ಅಲ್ವಾ? ನಿಜವಾಗ್ಲೂ ಊಹಿಸೋಕೆ ಕಷ್ಟ. ಹಾಗಾಗಿ ಈ ಸಿನಿಮಾ ತಂಡ ಏನು ಮಾಡಿದೆ ಗೊತ್ತಾ? ಈ ಸಿನಿಮಾ ಬಿಡುಗಡೆಗೂ ಮುನ್ನ ಅಮೆಜಾನ್ನಲ್ಲಿ 2 ಸೀರೀಸ್ಗಳನ್ನ ರಿಲೀಸ್ ಮಾಡಿದೆ. ಏನಪ್ಪ ಆ ಸೀರೀಸು? ಖಂಡಿತ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುನ್ನ ನನ್ನ ರಿಕ್ವೆಸ್ಟ್ ಇಷ್ಟೇ: ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಎಪಿಸೋಡ್ನಲ್ಲಿ ಏನು ನಮಗೆ ತಿಳಿಯುತ್ತೆ ಅಂತ ನೋಡೋಣ. ಕಲ್ಕಿ 2898 AD ಮೂವಿ ಟೀಮ್ ಅವರು ಮೂವಿ ರಿಲೀಸ್ಗೂ ಮುಂಚೆನೆ ಆನಿಮೇಷನ್ ಸೀರೀಸ್ ರಿಲೀಸ್ ಮಾಡಿದ್ದು. ಇದು ಒಳ್ಳೆ ಪ್ರಮೋಷನ್ ಹಾಗೂ ಜನರಿಗೆ ಸಿನಿಮಾದ ಬ್ಯಾಕ್ ಡ್ರಾಪ್ ಅರ್ಥ ಮಾಡಿಸೋ ಪ್ರಯತ್ನ. ತುಂಬ ಯೂನಿಕ್ ಆ್ಯಂಡ್ ಅಡ್ವಾನ್ಸ್ ಆಗಿದೆ. ಇದು ನಡೆಯೋದು 2896 ಕಾಶಿಯಲ್ಲಿ. ಅಂದರೆ ಇದು ಪ್ರೀಕ್ವೆಲ್. ಇದು 2 ವರ್ಷದ ಹಿಂದಿನ ಕತೆ. ವೈಜಯಂತಿ ಆನಿಮೇಷನ್ ಟೀಮ್ ಈ ಬುಜ್ಜಿ ಆ್ಯಂಡ್ ಭೈರವ ಸೀರೀಸ್ನ ಡಿಸೈನ್ ಮಾಡಿದ್ದಾರೆ. ಫಸ್ಟ್ ಎಪಿಸೋಡ್ ಶುರುವಾಗುತ್ತಿದ್ದಂತೆ ವೆಲ್ಕಮ್ ಟು ಫ್ಯೂಚರ್ ಎಂಬ ಬೋರ್ಡ್ ಕಾಣಿಸುತ್ತೆ. ಫಸ್ಟ್ ಎಂಟ್ರಿ ಆಗೋದೇ ಬುಜ್ಜಿ ದ ರೋಬೋಟ್. ನೆಕ್ಸ್ಟ್ ಪ್ರಮೋಷನ್ ಆಗಿ ಹೊಸ ಕಾರ್ಗೋ ಫ್ಲೈಟ್ ಸಿಗುತ್ತೆ ಎಂಬ ಆಸೆಯಲ್ಲಿರೋ ಬುಜ್ಜಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಲ್ವಾ? ರೋಬೋಟ್ ವಿತ್ ಫೀಲಿಂಗ್. ಅವಳ ಆಸೆ ಹೊಸ ಪ್ರೈವೇಟ್ ವೆಹಿಕಲ್ ಫಾರ್ ಕಾಂಪ್ಲೆಕ್ಸ್ ಮೆಂಬರ್ಸ್. ರೆಬೆಲ್ ಟೆರಿಟರಿ ಡೇಂಜರಸ್ ಆಗಿದ್ರು ಕಮಾಂಡರ್ ಮಾನಸ್ ಆ ಫ್ಲೈಟ್ ಪರ್ಸ್ನಲ್ ಆಗಿ ಕೇಳಿರುವ ಕಾರಣ ರೆಬೆಲ್ ಟೆರಿಟರಿಗೆ ಹೋಗುತ್ತಾಳೆ ಬುಜ್ಜಿ. ಈ ನಡುವೆ ಕ್ರ್ಯಾಶ್ ಆಗಿ ಬೀಳುತ್ತೆ ಫ್ಲೈಟ್. ಇದಕ್ಕೆ ಕಾರಣ ರೆಬೆಲ್ ಅಟ್ಯಾಕ್. ರೆಬೆಲ್ಸ್ ಬುಜ್ಜಿ ಫ್ಲೈಟ್ಗೆ ಹೋಗಿ ಅಲ್ಲಿ ಇರೋದನ್ನೆಲ್ಲ ದೋಚೋದಕ್ಕೆ ಹೋದಾಗ ಅಲ್ಲಿ ಪೈನಾಪಲ್ ಸಿಕ್ಕಾಗ ಶಾಂಬಲ ಜನರಿಗೆ ನೀಡಲು ಸಿದ್ಧರಾಗುತ್ತಾರೆ ರೆಬೆಲ್. ಈ ರೆಬೆಲ್ಸ್ ಜನರ ಶೋಷಣೆಗೆ ಒಳಗಾಗಿದ್ದಾರೆ ಎಂದು ತಿಳಿಯಬಹುದು. ಕಾಂಪ್ಲೆಕ್ಸ್ ಜನರು ರೆಬೆಲ್ಸ್ ಜನರಿಂದ ಊಟ ನೀರು ಕಿತ್ಕೊಂಡಿರ್ತಾರೆ. ಕಲ್ಕಿ ಪುರಾಣದಲ್ಲಿ ಕಲ್ಕಿ ಜನಿಸುವ ಸ್ಥಳ ಶಾಂಬಲ. ಈ ರೆಫರೆನ್ಸ್ ಮುಂದೆ ಸಿನಿಮಾ ಟೈಮಲ್ಲಿ ಯೂಸ್ ಆಗ್ಬೋದು. ನೆಕ್ಸ್ಟ್ ಎಂಟ್ರಿ ನಮ್ಮ ಭೈರವ ಅಂದರೆ ಪ್ರಭಾಸ್. ಇವನಿಗೂ ಬುಜ್ಜಿಗೂ ಒಂದು ಸಿಮಿಲಾರಿಟಿ ಇದೆ. ಇವರಿಬ್ರು ಅವರವರ ಡ್ರೀಮ್ ಈಡೇರಿಸಿಕೊಳ್ಳುವ ಆಸೆಯಲ್ಲಿದ್ದಾರೆ. ಬುಜ್ಜಿಗೆ ಪ್ರಮೋಷನ್ ಆಗಿ ಪ್ರೈವೇಟ್ ವೆಹಿಕಲ್ ವಿತ್ ಕಾಂಪ್ಲೆಕ್ಸ್ ಮೆಂಬರ್ಸ್ ಮತ್ತು ಭೈರವಾಗೆ 50,000 ಯೂನಿಟ್ಸ್ ಬೈಕ್ ತಗೋಬೇಕು ಹಾಗೂ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋ ಆಸೆ. ಭೈರವಾಗೆ ಏನ್ ಬೇಕೋ ಅದು ಬುಜ್ಜಿ ಹತ್ರ ಇದೆ ಹಾಗೂ ಬುಜ್ಜಿಯ ಡ್ರೀಮ್ ಈಡೇರಿಸಲು ಭೈರವನ ಸಾಥ್ ಮುಖ್ಯ. ಇವರಿಬ್ಬರ ಮೀಟಪ್ ಒಂದು ಸ್ಕ್ರ್ಯಾಪ್ ಯಾರ್ಡ್ ಅಲ್ಲಿ ಆಗುತ್ತೆ. ಇವರಿಬ್ರು ಸೇರಿ ಅವರವರ ಡ್ರೀಮ್ಸ್ನ ಈಡೇರಿಸಿಕೊಳ್ತಾರಾ? ನೋಡೋಣ. ಮತ್ತು ಕಾಶಿಯಲ್ಲಿ ಗಾಳಿಯ ಅಭಾವ ಇದೆ ಅನ್ನೋದು ತಿಳಿತು. ಇಲ್ಲಿ 2 ಪಂಗಡಗಳ ಜನರಿದ್ದಾರೆ. ಒಂದು ಕಾಂಪ್ಲೆಕ್ಸ್, ಇನ್ನೊಂದು ರೆಬೆಲ್ಸ್. ಬಟ್ ಪ್ರಭಾಸ್ ಅವರು ಯಾವ ಜನಾಂಗದವರು? ಕಾದ್ ನೋಡೋಣ. ಕಾಂಪ್ಲೆಕ್ಸ್ ಜನರು ಆಳುವ ಜನಾಂಗದವರಾಗಿದ್ದು ಭೈರವ ಕೂಡ ಆ ಗುಂಪಿಗೆ ಸೇರಲು ಪ್ರಯತ್ನಿಸ್ತಿರ್ತಾನೆ. ಈ ಕಡೆ ರೆಬೆಲ್ಸ್, ಇವರು ಶೋಷಣೆಗೆ ಒಳಗಾದ ಜನಾಂಗದವರು ಅಂತೇಳಿ ಒಂದು ಸೀನಲ್ಲಿ ನಮಗೆ ತಿಳಿಯುತ್ತೆ. ಮತ್ತೆ ಭೈರವ ಕಾಂಪ್ಲೆಕ್ಸ್ ಗುಂಪಿಗೆ ಕೆಲಸ ಮಾಡ್ತಿರ್ತಾನೆ ಅನ್ಸುತ್ತೆ. ಕಾಶಿಲಿ ಯಾರನ್ನಾದ್ರೂ ಹುಡುಕ್ಬೇಕಾದ್ರೆ ಅಥವಾ ಹಿಡಿಬೇಕಾದ್ರೆ ಮೆಸೇಜ್ ಮೂಲಕ ಭೈರವಾಗೆ ಮತ್ತು ಅವನ ಹಾಗೆ ಕೆಲಸ ಮಾಡ್ತಿರೋನ್ಗೆ ಇನ್ಫಾರ್ಮೇಶನ್ ಕಳಿಸ್ತಾರೆ ಹಾಗೂ ಇವರನ್ನ ಹಿಡಿದು ತಂದವ್ರಿಗೆ ಬೌಂಟಿ ಕೂಡ ನೀಡ್ತಾರೆ. ಭೈರವನ ಕನಸು ಈಡೇರುತ್ತಾ? ಭೈರವ ಯಾವ ಜನಾಂಗಕ್ಕೆ ಸಹಾಯ ಮಾಡ್ತಾನೆ? ಮುಂದೆ ಸಿನಿಮಾ ನೋಡಿ ತಿಳ್ಕೋಬೇಕು. ಬುಜ್ಜಿ ಅಂಡ್ ಭೈರವನ ಫ್ರೆಂಡ್ಶಿಪ್ ತೋರಿಸಿ ಸಿನಿಮಾದ ಬ್ಯಾಕ್ ಡ್ರಾಪ್ ತೋರಿಸಿದ್ದು ಜನರಿಗೆ ಸುಲಭವಾಗಿ ಸಿನಿಮಾ ಅರ್ಥ ಆಗುತ್ತೆ ಅನ್ನೋದು ನಮ್ಮ ನಿರ್ದೇಶಕರಾದ ನಾಗ್ ಅಶ್ವಿನ್ ಅವರ ಪಾಯಿಂಟ್. ಸ್ನೇಹಿತರೆ, ನನಗೆ ಗೊತ್ತು ಈ 2 ಎಪಿಸೋಡು ಅಷ್ಟು ಈಸಿಯಾಗಿ ಅರ್ಥ ಆಗಿಲ್ಲ ಅಂತೇಳಿ ಅಥವಾ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದು, ನೋಡಿ ಈ ಸೀರೀಸೇ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇನ್ನು ನಾವು ಸಿನಿಮಾ ಮಂದಿರಕ್ಕೆ ಹೋಗಿ ಕೂತ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಹೇಗಿರಬೇಡ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇಷ್ಟೇ: ಸಿನಿಮಾ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಇವೆರಡೂ ಸೀರೀಸ್ಗಳನ್ನ ನೀವು ಅಮೆಜಾನ್ನಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನಂತರ ಸಿನಿಮಾ ನೋಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಬುಜ್ಜಿ ಅನ್ನೋದು ಒಂದು ರೋಬೋಟ್. ಭೈರವನ ಪಾತ್ರದಲ್ಲಿ ಪ್ರಭಾಸ್ ಅವರು ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ 2 ಪಂಗಡಗಳಿರುತ್ತೆ, ಒಂದು ರೆಬೆಲ್ಸ್ ಮತ್ತೆ ಕಾಂಪ್ಲೆಕ್ಸ್ ಅಂತ. ಅವರಿಬ್ಬರು ಮಧ್ಯೆ ಕಾಂಪಿಟೇಷನ್ಸ್ ಇರುತ್ತೆ ಅಂತ ಕಾಣುತ್ತೆ. ಅದರಲ್ಲಿ ಒಂದು ಪಂಗಡ ಆಳುವ ಪಂಗಡ ಆಗಿರುತ್ತೆ, ಇನ್ನೊಂದು ಪಂಗಡ ಬಂದು ಶೋಷಣೆಗೆ ಒಳಗಾಗಿರೋ ಪಂಗಡ ಆಗಿರುತ್ತೆ. ಹಾಗೂ ಇದ್ರ ಮಧ್ಯದಲ್ಲಿ ಕೆಲವು ಹೊಸ ಹೊಸ ಪದಗಳನ್ನ ಉಪಯೋಗಿಸಿದ್ದಾರೆ. ಒಂದು
ಏನು ಬೌಂಟಿ ಅಂದರೆ ಮೋಸ್ಟ್ಲಿ ಅದು ಟಿಪ್ಸ್ ಇರ್ಬೋದು. ದೆನ್ ಯೂನಿಟ್ಸ್ ಅಂದರೆ ನಾವು ಇವತ್ತು ಏನು ಕರೆನ್ಸಿನ ರುಪೀಸ್ ಅಂತ ಮಾತಾಡ್ತೀವಿ, ಬಹುಶಃ ಅಂದಿನ ಕಾಲಘಟ್ಟದಲ್ಲಿ ಅದನ್ನ ಯೂನಿಟ್ಸ್ ಅಂತ ಬಳಸ್ತಾ ಇರ್ಬೋದೇನೋ. ಹೀಗೆ ಹಲವು ಹೊಸ ವಿಚಾರಗಳಿದೆ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಆದಷ್ಟು ಈ 2 ಸೀರೀಸ್ಗಳನ್ನ ನೀವು ಅಮೆಝಾನ್ ನಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ನಂತರ ಕಲ್ಕಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ವಿಡಿಯೋ ಜೊತೆಗೆ. ಅಂಟಿಲ್ ದೆನ್, ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್.